ಸಮಾಧಾನ ಆಗತ್ತಿಲ್ಲ. ರವಿನ ಇಲ್ಲಿ ಬಾ ಅಂತ ಹೇಳ್ಬೇಕು. ರವಿಗೆ ಹೆಂಗಾದ್ರೂ ಮಾಡಿ ಬೇಗನೆ ಮದುನ ಮದುವೆ ಆಗಂತ ಹೇಳ್ಬೇಕು. ಇಲ್ಲ ಅಂತಂದ್ರೆ ಈ ವೀರ್ಯ ಏನಾದರೂ ಮಾಡೇ ಬಿಡ್ತಾನ. ಹಿಂದಾಗಡೆ ನನ್ನ ಮಗಳನ್ನ ಮತ್ತೆ ಕರ್ಕೊಂಡು ಹೋಗ್ಬಿಟ್ರೆ ಏನು ಮಾಡೋದು? ನನ್ನ ಮಗಳ ಜೀವನ ಎಲ್ಲ ಹಾಳಾಗ್ಬಿಡ್ತತಿ. ಈಗ ಊರ ಮಂದಿಗೆಲ್ಲ ಗೊತ್ತಿಲ್ಲ, ಅವನು ಊರ ಮಂದಿಗೆಲ್ಲ ಗೊತ್ತಾಗುವಂಗೆ ಮಾಡಿದ್ರೆ ಏನು ಮಾಡೋದು? ನನಗಂತೂ ಒಂದು ತಿಳಿದಂಗೆ ಆಗೈತಿ. ಏನು ಮಾಡಲಿ ಅಂತ ವಿಚಾರ ಮಾಡಿ 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 ತಲೆ ಕೆಟ್ಟು ಮೂರ ಬಟ್ಟೆ ಹೋಗೈತಿ. ಏನು ಮಾಡ್ಬೇಕಂತ ಒಂದು ತಿಳಿದಂಗೆ ಆಗೈತಿ. ಮನೆಗೆ ಬಂದ ಅವನ ವಾರ್ನಿಂಗ್ ಮಾಡ್ತಾನೆ, ಷರತ್ತು ಹಾಕಿ ಹೋಗ್ತಾನೆ. ನಮ್ಗೆ ಮದುವೆ ಹೆಂಗೆ ಆಗ್ತಾನೆ ನೋಡಂತ ಹೇಳಿ ಚಾಲೆಂಜ್ ಮಾಡ್ತಾನೆ. ಈಗ ಇದನ್ನೆಲ್ಲ ನಾನು ಬಗೆಹರಿಸ್ಬೇಕಂತಂದ್ರೆ ರವಿನ ಇಲ್ಲಿ ಕರೆಸ್ಲೇಬೇಕು. ಹೆಂಗೆ ಕರೆಸ್ಲಿ? ರವಿ ಜೊತೆ ನಾನು ಹೆಂಗೆ ಮಾತಾಡಲಿ? ಮಾರು ವೇಷದಾಗ ಇವ್ರ ಮನೆಗೆ ಹೋಗಿ ಅಲ್ಲಿ ಒಂದಿನ ಇದ್ದಂಗೆ ಮಾಡಿ ಆಕಿನ ಎತ್ತಾಕೊಂಡು ಬರ್ಬೇಕು ನಾನು. ಇಲ್ಲ ಅಂತಂದ್ರೆ ಏನೋ ಇದು ಬೇರೆನ ಆಗುವಂಗೈತಿ. ಆಕಿನ ನಾನು ಎತ್ತಾಕೊಂಡು ಬರಲೇಬೇಕು. ಆ ರವಿಗೆ ಮದ್ವೆ ಆಗಾಕ ನಾನು ಬಿಡಬಾರ್ದು. ಹೆಂಗಾದ್ರೂ ಮಾಡಿ ಈಕಿನ ನಾನು ಎತ್ಕೊಂಡು ಹೋಗ್ಲೇಬೇಕು. ಆಕಿನ ಜೀವನ ಪರ್ಯಂತ ನರ್ಕ ಅನುಭವಿಸ್ಬೇಕಂತಂದ್ರೆ ಆಕಿನ ನನ್ನನ್ನು ಇನ್ನೊಂದ್ಸರಿ ಮದುವೆ ಆಗ್ಬೇಕು. ಹಾಂ, ಈಗ ನಾನು ಯಾವ ವೇಷದಾಗ ಹೋಗ್ಬೇಕು? ಭಿಕ್ಷುಕನ ಥರ ಏಜ್ ಆದೋ ನಂಗೆ ಹೋಗ್ಬೇಕು. ಯಾಕೆ ಹೇಳು? ನನ್ನ ಕೈಯಾಗ ಶಕ್ತಿ ಇಲ್ಲ, ಹೇಳೋಕ್ಕಾಗತ್ತವ ಇವತ್ತೊಂದು ದಿನ ಇಲ್ಲಿರ್ತಾನೆ ಅಂತೇಳಿ ಅವ್ರಿಗೆ ನಂಬಿಸ್ಬೇಕು. ಹಾಂ, ಹಂಗೆ ಮಾಡ್ಬೇಕು. ನಾನು ಹೋಗಿ ಎಲ್ಲ ತಯಾರಾಗಿ ಬರ್ತೇನೆ. ಯಾಕೋ ಏನೋ ಆಗುವಂಗ, ಏನೋ ಅನಾಹುತ ಆಗುವಂಗ ಮನಸ್ಸಿಗೆ ತಳಮಳ ಆಗತೈತಿ. ಏನು ಮಾಡೋದು? ಈಗ ರವಿಗೆ ಹೆಂಗೆ ಬಾನ್ಲಿ? ಮಧು, ಮಧು ಬಾಯಿಲೆ. ಏನು ಬೇ, ಎದಕ್ಕೆ ಕರ್ತಿ? ಏನಾರ ಹೇಳೋದಿತ್ತನ? ನನಗೆ ಯಾಕೋ ಮನಸ್ಸಿಗೆ ಸಮಾಧಾನ ಆಗೋತ್ವ, ಏನಾರ ಆಗುವಂಗ ಏನಾರ ಆಗ್ತತೇನೋ ಅನ್ನುವಂಗೆ ಆಗತ್ಬಿಟ್ಟತಿ. ಅದಕ್ಕೆ ನೀವೊಂದು ಕೆಲಸ ಮಾಡ್ತೀಯನ? ಏನು ಬೇ, ಏನಾಗತೈತಿ? ಯಾಕೆ ಸಮಾಧಾನ ಇಲ್ಲ? ಗೊತ್ತಿಲ್ವಾ? ಮನಸ್ಸಿಗೆ ಭಾಳ ಅಂತರ ಸಂಕಟ ಆಗಕತ್ತದ. ಅದಕ್ಕೆ ಏನು ಮಾಡ್ಬೇಕಂತ ತಿಳಿದಂಗೆ ಆಗೈತೆ ನನಗೆ. ಅದಕ್ಕೆ ಒಂದು ಕೆಲಸ ಮಾಡ, ನೀವು ಹೋಗಿ ರವಿನ ಕರ್ಕೊಂಡು ಬರ್ತೀನ. ನಾನು ರವಿ ಜೊತೆ ಈಗ ಮಾತಾಡ್ಬೇಕು. ಇಲ್ಲ ಫೋನ್ ಇದ್ರೆ ಫೋನರ ಮಾಡ, ನಂಬರ್ ಇದ್ರೆ. ಅಯ್ಯೋ, ಅವ್ರ ನಂಬರ್ ಏನಂತ ಕದು ಇಲ್ಬೇ. ಈಗ ಏನು ಮಾಡೋದು? ಅವ್ರ ಮನೆಗೆ ಹೋಗಿ ನಾನು ಹೆಂಗೆ ಕರ್ಕೊಂಬರಲಿ ಅವ್ರನ್ನ? ಸರಿ, ನೋಡ್ತೇನೆ ತಗೋ. ಅವ್ರ ಮನೆಗೆ ಹೋಗ್ತೇನೋ, ನೋಡೋಣ ಏನಾಗ್ತದೆ ಅಂತೇಳಿ. ಹಾಂ, ನೀನು ಸಮಾಧಾನ ಆಗಿ ಸ್ವಲ್ಪ ಮಲ್ಕೋ ಆರಾಮಾಗಿ. ಕದ ಹಾಕೊಂಡು ಹೋಗಿರ್ತಾನೆ, ತೆಗ್ಯಾಕೆ ಹೋಗಬೇಡ. ಸರಿ ಆಯ್ತು ತಗೋ, ಹೋಗಿ ಬಾ, ಜಲ್ದಿ ಕರ್ಕೊಂಡು ಬಾ. ಸರಿ ಬೇ. ನನಗೆ ಯಾಕೆ ಇಷ್ಟ ಮಾಡಾಗತ್ತತಿ? ನನ್ನ ಮಗಳಿಗೆ ಏನೋ ಆಕತ್ತ ಅನ್ನೋಂಗೆ ಆಗತ್ತಲ್ಲ. ಇರಾಕೆ ಒಬ್ಬಾಕೆ ಮಗಳ, ಆಕೆಗೆ ಏನೂ ಆಗಬಾರ್ದು. ದೇವ್ರ ಏನೂ ಆಗಬಾರ್ದು. ಆಕೆ ಚಂದಾಗ ಜೀವನ ಮಾಡಬೇಕು ಅಂತ ಹಾಳಾದವನ ಜೊತೆ ಇರಬಾರ್ದು ನನ್ನ ಮಗಳ. ರವಿ ನನ್ನ ಮದುವೆ ಆಗ್ಬೇಕು, ಹೆಂಗಾದರೂ ಆಗಲಿ. ಆ ರವಿ ಜೊತೆಗೆ ಇವತ್ತನ ಮದುವೆ ಮಾಡಿಬಿಡೋಣ. ಆಮೇಲೆ ಅವರಪ್ಪ ಅವ್ರ ಅವನ ಒಪ್ಸಕ್ಕೆ ಬರ್ತೈತಿ. ರವಿನ ಕರ್ಕೊಂಬಂದ್ರೆ ಚಲೋ ಆಗ್ತೈತಿ. ನಾನು ಅಷ್ಟೊತ್ತಿಗೆ ಅರ್ಶಿನ ಕೊಂಬೋದೆಲ್ಲ ತಯಾರು ಮಾಡಿರ್ತಾನೆ. ಅಯ್ಯೋ, ರವಿ ಅವ್ರ ಮನೆ ಹತ್ರ ಏನೋ ಬನ್ನಿ. ಆದ್ರೆ ಅವ್ರನ್ನ ಹೆಂಗೆ ಕರೀದು? ಮೊದಲು ಅವ್ರು ಅವಾಗ ನನ್ನ ಕಂಡ್ರನ ಆಗೋಂಗಿಲ್ಲ. ನನ್ನನ್ನು ಬೈತಾರ. ಅವ್ರು ಯಾಕೆ ನನ್ನನ್ನು ಬೈತಾರ? ನೋಡೋಣ, ಹೋಗಿ ನೋಡೋಣ. ಏನಾದರೂ ಅಂದ್ರೆ ಕೇಳ್ತಾನೆ. ಈಗ ಯಾಕೆ ನಮ್ಮ ಮನೆ ಕಡೆ ಬರಾಕತ್ತಾಳ? ಈಗೇನು ನನ್ನ ಮಗನ ಬಿಡುವಂಗೆ ಕಾಣಿಸ್ವಾಳನ? ಈಗೆ ಚಂದಾಗ ಬುದ್ಧಿ ಕಲ್ಸೋಣ ತಡಿ. ಆಂಟಿ ಆರಾಮದರಿ? ಆರಾಮಿರಾಗಿಲ್ಲ ಅಂತಲ್ರಿ, ಇವಾಗ ಹೆಂಗದರಿ? ನಾನು ಆರಾಮದನ. ನೀನೇ ನಮ್ಮ ಮನೆ ಕಡೆ ಬಂದಿದ್ದಿ, ಮೊನ್ನೆ ಹೇಳಿದನಲ್ಲಿ ನಿನಗೆ ನಮ್ಮ ಮನೆ ಕಡೆ ಅದು ತಲೆ ಹಾಕ್ಬೇಡ ಅಂತೇಳಿ ಮತ್ತೆ ಬಂದಿದ್ದಿ ಇಲ್ಲಿಗೆ. ಅದು ಆಂಟಿ, ಅದು ರವಿ ಅವ್ರ ಜೊತೆ ಸ್ವಲ್ಪ ಮಾತಾಡೋದಿತ್ತು, ಅದಕ್ಕಾಗೆ ಬನ್ನಿ. ಅವಾಗ ಯಾಕೋ ಭಾಳ ತೆಲ್ಲು ಸಾತಂತ, ಅದಕ್ಕಾಗೆ ಇವ್ರನ್ನ ಕರ್ಕೊಂಬರೋಕು ನನಗೆ ಸ್ವಲ್ಪ ತೆಲ್ಲು ಕಡಿಮೆ ಆಗ್ತೈತಿ ಅಂತ ಅಂದರು. ಇವ್ರು ಇಂಜೆಕ್ಷನ್ ಮಾಡಿದ್ರೆ ಅವ್ರಿಗೆ ಕಡಿಮೆ ಆಗ್ತದಂತ, ಅದಕ್ಕಾಗಿ ಕರೆಯಕ್ಕೆ ಬನ್ನಿ. ನನ್ನ ಮಗ ಏನೇನು ಡಾಕ್ಟರ್ ಅನ್ಕೊಂಡ್ಬಿಟ್ಟೇನ? ನೀವು ಕರೆಯಕ್ಕೆ ಬಂದ್ರೆ ಇಂಜೆಕ್ಷನ್ ಮಾಡಕ್ಕೆ ಅವನು ಈ ಮನೆಗೆಲ್ಲ ನಡಿ ಹೊರಗೆ. ಅಯ್ಯೋ ಆಂಟಿ, ಹಾಗೆ ಅನ್ನಕ್ಕೆ ಹೋಗ್ಬೇಡ್ರಿ. ನಮ್ಮ ಅವಾಗ ಯಾಕೋ ಭಾಳ ತೆಲ್ಲು ಸಾತಿ. ಮೊದಲು ನಮ್ಮ ಅವಾಗ ಈ ಆಪರೇಷನ್ ಆಗೈತಿ, ಅದಕ್ಕಾಗಿ ಅವರು ಇವ್ರನ್ನ ಕರ್ಕೊಂಬರೋ ಇವರ ಚಲೋ ತಗ ಟ್ರೀಟ್ಮೆಂಟ್ ಕೊಡ್ತಾರಂತಂದ್ರು. ಅದಕ್ಕಾಗಿ ಇಲ್ಲಿವರೆಗೂ ಕರೆಯಕ್ಕೆ ಬನ್ನಿರಿ. ಇಲ್ಲ ಅಂದ್ರೆ ನಾನು ಮನೆಗೆ ಬರ್ತಿರ್ಕಿಲ್ರಿ. ಹಿಂಗೆ ಮಾಡಿ ನನ್ನ ಮಗನ ಬುಟ್ಟಿ ಹಾಕೋಬೇಕಂತ ಅನ್ಕೊಂಡ್ಬಿಟ್ಟಿಯೇನ? ಅಲ್ಲ, ನಿನಗೆ ಈ ಜಗದಾಗ ಈ ಊರಾಗ ಯಾರು ಬೇರೆ ಗಡ್ಸೋದಿಕ್ಕಿಲ್ಲೇನ? ನನ್ನ ಮಗನ ಸಿಕ್ಕಾನೆ ನನಗೆ ಬುಟ್ಟಿ ಹಾಕೊಳಕ್ಕೆ? ಹಾಂ, ಅಲ್ಲ, ನನ್ನ ಮಕ್ಕದಾಗ ಮತ್ತು ನನಗೆ ಭರವಸೆ ಬೇಗ ಬರ್ತಾಳೆ. ನನ್ನ ಮಕ್ಕ ನೋಡಿದ್ರೆ ನನಗೆ ಊಡ್ಸಿರಂಗಿಲ್ಲ ಅಂತಂದ್ರಾಗ ನೀನು ನನ್ನ ಮಗನ ಬುಟ್ಟಿ ಬೆಳೆಸ್ಕೊಂಡಿಯೇನ? ಹಾಂ, ನನ್ನ ಮಗನ ಮದುವೆ ಆಗ್ಬೇಕಂತ ಅನ್ಕೊಡ್ತಿ ನೋಡು. ನಾನು ಒಂದು ಹುಡುಗಿ ನೋಡಿದಾನೆ, ಅವನು ಅವಳನ್ನ ಮದುವೆ ಆಗಬೇಕು. ಅದು ಹೆಂಗೆ ಮಾಡ್ತೀವೋ ಬಿಡ್ತೀವೋ ನನಗೆ ಗೊತ್ತಿಲ್ಲ. ನೀನೇನಾದ್ರೂ ನಮ್ಮ ಮನೆಗೆ ಬಂದ್ರೆ ನಾನಂತೂ ವಿಷ ಕೂಡ ಸತ್ತು ಹೋಗ್ತಾನೆ. ನನ್ನ ಮಗಳಿಗೆ ನನ್ನ ಗಂಡನ ವಿಷ ಕೊಟ್ಟೆ ನೀವಿಬ್ಬರು ಹೆಸರು ಬಂದ್ರೆ ಸತ್ತು ಹೋಗ್ಬಿಡ್ತೇನೆ ನಾನು. ನಮ್ಮ ಸಾವಿಗೆ ಇವಳ ಕಾರಣ ಅಂತೇಳಿ. ಅಯ್ಯೋ ಆಂಟಿ, ಆ ರೀತಿ ಎಲ್ಲ ಯಾಕೆ ಮಾತಾಡ್ತೀರಿ? ನಾನೇನವ್ರನ್ನ ಮದುವೆ ಆಗಕ್ಕೆ ಬಂದಿಲ್ಲ. ಅದು ಅಮ್ಮಗ ಭಾಳ ಆರಾಮಿರಲಿಲ್ಲ, ಅದಕ್ಕಾಗಿ ಕರ್ಕೊಂಡು ಹೋಗೋಣಂತ ಬನ್ನಿ. ಆಯ್ತು ಬಿಡ್ರಿ, ನಾನು ಅವ್ರನ್ನ ದವಾಖಾನೆಗೆ ಕರ್ಕೊಂಡು ಹೋಗ್ತೀನಿ. ಅದ ನೀವು ಈ ರೀತಿ ಎಲ್ಲ ಮಾತಾಡೋದು ತಪ್ಪಾಗ್ತೈತ್ರಿ ಆಂಟಿ. ಏನು ತಪ್ಪಾಗ್ತತಿ? ನನ್ನ ಮಗನ ಬುಟ್ಟಿ ಹಾಕೋದಲ್ಲ ಈಗ ತಪ್ಪಾಗ್ತದೆ. ನಾವು ಮಾತಾಡೋಕೆ ಬಂದಿದ್ದಿ, ನೀನು ಕೆರಿ ಮ್ಯಾಗ ನಿಂತ್ಕೊಂಡು ನನ್ನ ಮಗನ ಜೊತೆ ಹೊರಟಿ ಹೊಡಿದು ನಾನು ನೋಡಿಲ್ಲ ಅಂತ ಅನ್ಕೊಂಡಿದ್ದಿ. ಹಾಂ, ನನ್ನ ಮಗನ ಕೈ ಹಿಡ್ಕೊಂಡು ಆಟ ಆಡಕತ್ತಿದ್ದಿ ನೋಡು. ಅವಂಗ ನಾನು ಒಂದು ಹುಡುಗಿ ನೋಡಿದ್ದಾನೆ, ಆಕೆ ಅದನ್ನೆಲ್ಲ ನೋಡಿ ಪಾಪ ಸಂಕಟ ಪಡ್ಕೊಂಡು ನನ್ನ ಮುಂದೆ ಬಂದು ಹತ್ಕೊಂತ ಹೇಳ್ತಾ, ಹಿಂಗ್ರಿ ಅತ್ತಿ ಮತ್ತೆ ನೀವು ನೋಡಿದ್ರೆ ರವಿ ನನ್ನ ಗಂಡ ಅಂತ ಹೇಳ್ತಾರೆ. ಆಕೆಗೆ ವೀರು ಜೊತೆ ಮದುವೆ ಆಗಿತ್ತು ಅಂತ ಹೇಳ್ತಾರೆ. ಈಗ ನೋಡಿದ್ರೆ ಆಕೆ ರವಿ ಜೊತೆ ಕೈ ಹಿಡ್ಕೊಂಡು ಅಡ್ಡಾಡಕತ್ತಾಳ. ಕೆರಿ ಕಟ್ಟಿ ಮ್ಯಾಗ ನಿಂತ ಇಬ್ಬರು ಮಾತಾಡ್ತಿರ್ತಾರ ಅಂತ ಹೇಳಿದ್ಲ. ಅದನ್ನೆಲ್ಲ ನನಗೆ ಕೇಳಿಸ್ಕೊಡ ಸುಮ್ಮನೆ ಅಂತಿದ್ದಿ? ಹಾಂ, ಅಯ್ಯೋ ಇಲ್ಲ ಆಂಟಿ, ಅವತ್ತೇನಾಯ್ತಂದ್ರೆ ಅವ್ರು ಬಂದು ನನಗೆ ತುಂಬ ತೊಂದರೆ ಕೊಡಾಕತ್ತಿದ್ರು. ಅವಾಗ ಇವ್ರು ಬಂದು ನನ್ನನ್ನು ಕಾಪಾಡಿದಾರಷ್ಟೇ, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ನೀವು ತಪ್ಪಾಗಿ ತಿಳ್ಕೊಬೇಡ ಆಂಟಿ.
ಹಾಗಾದ್ರೆ ನಿನ್ನ ನನ್ನ ಮಗನ ಮಧ್ಯೆ ಏನಿಲ್ಲ. ನೀವು ಅವನ ಪ್ರೀತಿ ಮಾಡಕತ್ತಿಲ್ಲ, ನನ್ನ ಮಗ ನಿನ್ನ ಪ್ರೀತಿ ಮಾಡಕತ್ತಿಲ್ಲ, ಕರೆನಾ? ಅವ್ರು ನನ್ನ ಪ್ರೀತಿ ಮಾಡ್ತಾ ಇರ್ಬೋದು, ಆದ್ರೆ ನಾನು ಅವ್ರನ್ನ ಪ್ರೀತಿ ಮಾಡ್ತಾ ಇಲ್ಲ ಆಂಟಿ. ಸಾಕಂದ್ರೆ ಬಾಯಿ ಬಚ್ಚ ಹಾದ್ರಗಿತ್ತಿ. ನಿಂದ ನನಗೆ ಗೊತ್ತಿಲ್ಲೇನ? ಅವನು ಮದುವೆಯಾಗೆ ಅಲ್ಲಿ ಅವ್ನ ಜೀವನ ಹಾಳು ಮಾಡಿ ಬಂದ ಈಗ ನನ್ನ ಮಗನ ಜೊತೆ ಚಕ್ಕಂದಾಡಕತ್ತೇನ? ಎಷ್ಟು ಮಂದಿ ಬೇಕಾಗ್ಯಾರ ನಿನಗಿನ್ನ? ಅಲ್ಲ ನಿಮ್ಮ ಅಪ್ಪ ನಿಮ್ಮ ಮಗು ಹೇಳಕ್ಕೆ ಬುದ್ಧಿ ಇಲ್ಲೇನ? ಅಯ್ಯ ಅವ್ರನ್ನ ಏನು ಹಡದ ಕಾಸೇನು ಬಿದ್ದು ಬಿಟ್ಟಾರೆ ನೀನು? ಅವ್ನ ಜೊತೆ ಆಟ ಆಡ್ಕೊಂಡು ಹೋಗಂತೇಳಿ ಏನು ರೊಕ್ಕ ತಗೊಂಬ ಅಂತ ಕಳಿಸ್ತಾರೆ ನೀನು? ಅವ್ನ ಆಸ್ತಿ ತಗೊಂಬ ಇವನ ಆಸ್ತಿ ತಗೊಂಬ ಅಂತೇಳಿ ನೀನು ಅವೇರೇನು ಮದುವೆ ಆಗಿದೆ ಇಲ್ಲ? ಆಂಟಿ ಈ ರೀತಿ ಎಲ್ಲ ಮಾತಾಡಬೇಡಿ ಆಂಟಿ. ನಾವೇನು ಇಷ್ಟಪಟ್ಟು ಮದುವೆ ಆಗಿರಲಿಲ್ಲ, ಬಲವಂತವಾಗಿ ಅವ್ರು ನನಗೆ ತಾಳಿ ಕಟ್ಟಿದ್ರು. ಆದರೆ ನೀವು ಆಸ್ತಿ ಸಲುವಾಗಿ ಅಂತ ಈ ರೀತಿ ಎಲ್ಲ ಅನ್ಬೇಡಿ ಆಂಟಿ. ನಿಮ್ಮ ಕೈ ಮುಗಿತೀನಿ. ನಾನು ಯಾರ ಆಸ್ತಿಗೂ ಆಸೆ ಪಟ್ಟಿಲ್ಲ ಆಂಟಿ, ಆಸೆ ಪಟ್ಟಿಲ್ಲ. ಇದ್ದಿದ್ರಲ್ಲೇ ಖುಷಿ ಪಡ್ತೀವಿ ಹೊರತು ಇನ್ನೊಬ್ಬರ ಆಸ್ತಿಗೆ ನಾವು ಆಸೆ ಪಡಲ್ಲ. ಅಂತಕ್ಕೆ ಈಗ ನನ್ನ ಮಗನ ಯಾಕೆ ಬುಟ್ಟಿ ಬೆಳೆಸ್ಕೊಂಡಿದ್ದಿ ಮತ್ತ? ಅಯ್ಯೋ ನಾನು ಅವ್ರ ನೆಲಿ ಬುಟ್ಟಿ ಬೆಳೆಸ್ಕೊಂಡಿನಿ ಆಂಟಿ. ನೀವು ತೋರಿಸಿದ ಹುಡುಗಿಗೆ ಮದುವೆ ಮಾಡಿಕೊಡಿ, ನಾನು ಬೇಡ ಅನ್ನಲ್ಲ. ಅಮ್ಮನ ನೋಡಲಿ ಅಂತ ಕರೆಯೋದಕ್ಕೆ ಬಂದೆ ಹೊರತು ನಾನೇನು ಅವ್ರನ್ನ ಪ್ರೀತಿ ಮಾಡ್ತಾನೆ ಅಂತ ಹೇಳಕ್ಕೆ ಬಂದಿಲ್ಲ ಆಂಟಿ. ಆಯ್ತು ಬಿಡಿ, ನಾನು ಹೋಗ್ತೀನಿ. ಮೊದಲ ನಿನಗೆ ಅನ್ನೋದಲ್ಲ, ನಿಮ್ಮಪ್ಪ ಅಮ್ಮನ ಚಪ್ಪಲಿ ತೊಗೊಂಡು ಹೊಡಿಬೇಕು. ಅವ್ರು ನಿನ್ನ ಹಿಂಗೆ ಬೀದಿಗೆ ಬಿಟ್ಟಾರಲ್ಲ, ಅವ್ರನ್ನ ಹೊಡಿಬೇಕು ಮೊದಲ, ಆಮೇಲೆ ನೀನು ಹೊಡಿಬೇಕು. ಆಂಟಿ ಬಾಯಿ ಮೇಲೆ ನಿಗಾ ಇರಲಿ. ನನಗಂದ್ರೆ ನಾನು ಸಹಿಸ್ಕೋತೇನೆ, ನನ್ನ ಅಪ್ಪ ಅಮ್ಮಗಂದ್ರೆ ನಾನು ಮಾತ್ರ ಸಹಿಸ್ಕೋತಿಲ್ಲ. ಅವ್ರೇನ್ರಿ ಮಾಡಿದ್ದಾರೆ ನಿಮಗೆ? ಅವ್ರೇನು ಮಾಡಿದಾರಂತ? ನಮ್ಮ ಅಪ್ಪ ಅಮ್ಮ ದೇವ ಅಂತವ್ರು. ಅವ್ರಿಗೆ ಮೋಸ ಮಾಡಿ ನಾನು ಅವ್ನ ಕಡೆಯಿಂದ ತಾಳಿ ಕಟ್ಟಿಸ್ಕೊಂಡು ಒಂದ್ಸರಿ ತಪ್ಪು ಮಾಡಿದ್ದೀನಿ. ಇವಾಗ ಮತ್ತೆ ನಾನು ಆ ತಪ್ಪನ್ನ ಮಾಡತ್ತಲ್ಲ. ನೀವು ಹೋಗಿ ನಮ್ಮ ಅಪ್ಪ ಅಮ್ಮಂಗೆ ಏನಾದರೂ ಅಂದ್ರೆ ನಾನು ಮಾತ್ರ ಸುಮ್ಮನೆ ಇರಲ್ಲ. ಇರದೆ ಏನು ಮಾಡ್ತಿದ್ದಿ? ಹೆಂಗೆ ಒಳ್ಳೆ ಹುಡುಗ, ಚಂದ ಹುಡುಗ, ನೌಕರಿ ಇರೋ ನನ್ನ ಮಗ ಸಿಕ್ಕಿಬಿಟ್ಟಂದ್ರೆ ಹೆಂಗೆ ಬುಟ್ಟಿಗೆ ಹಾಕ್ಲಿ ಅಂತ ಕೆಲಸ ನಿಮ್ಮಪ್ಪ ನಿಮ್ಮ ಅವ್ವ ಕಾಯಕತ್ತಾರು. ನನಗೆ ಗೊತ್ತಿಲ್ಲ ಅನ್ಕೊಂಡೇನು? ನಿನಗೆ ಮದುವೆ ಮಾಡ್ಬೇಕಂತ ಅನ್ಕೊಂಡಿದ್ದೆ. ಅವ್ನು ಬಂದ ನನಗೆ ಹೇಳ್ಯಾನ, ನಾನಂತೂ ಒಪ್ಕೊಂಡಿಲ್ಲ. ನೀನು ನನ್ನ ಮನೆಗೆ ಸೊಸೆಯಾಗಿ ಬರಬಾರ್ದು ಅಷ್ಟೇ. ನಾನು ನಿಮ್ಗೆ ಚಾಲೆಂಜ್ ಮಾಡಕತ್ತಾನು, ನಿಮ್ಮ ಮಗನ ನಾನು ಮದುವೆ ಆಗಲ್ಲ. ನೀವು ಇದೇ ರೀತಿ ಮಾಡಿದ್ರೆ ನನ್ನ ಮನಸ್ಸು ಚೇಂಜ್ ಮಾಡಿ ಅವ್ರು ಏನಾದರೂ ಮದುವೆ ಆಗ್ತೀನಿ ಅಂದ್ರೆ ನಾನು ಅವ್ರನ್ನ ಮದುವೆ ಆಗಿ ಇದೇ ಮನೆಗೆ ಬರ್ತೀನಿ. ಏನು ಮಾಡ್ತೀರಾ ಮಾಡಿ. ಏನೇ ಹಾಳದೋಳ ಇಷ್ಟೆಲ್ಲ ಹೇಳಿದ್ರು ನಾನು ಮನೆಗೆ ಮದುವೆಗೆ ಬರ್ತಾನೆ ಅಂತ ಹೇಳ್ತೀವಿ. ಎಷ್ಟೆಲ್ಲ ಚರ್ಬಿ ಇಡಬೇಡ ನಿನಗೆ. ಅಮ್ಮ ಏನು ಮಾಡಕತ್ತಿ ನೀನು? ಓ ಬಂದು ಬಿಟ್ಟೇನ? ಬಂದೇನ? ಬಾ 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 ಈ ಕಡೆ ಬಾ, ಹೇಳ್ತಾ ಬಾ ಇಲ್ಲಿ. ನನಗೆ ಏನಾಯ್ತು? ನೀವ್ಯಾಕೆ ಇಲ್ಲಿಗೆ ಬಂದ್ರಿ? ಅಮ್ಮ ನಿಮ್ಮನ್ನ ಕರ್ಕೊಂಡು ಬಂದರು, ಅದಕ್ಕಾಗಿ ನಾನು ಇಲ್ಲಿವರೆಗೂ ಬಂದಿರವಿ. ಆದರೆ ನಿಮ್ಮಮ್ಮ ನಮ್ಮಪ್ಪ ಅಮ್ಮನ ಬಗ್ಗೆ ಕೆಟ್ಟದಾಗ ಮಾತಾಡ್ತಾ ಇದ್ದಾರೆ. ನನ್ನ ಬಗ್ಗೆ ಕೆಟ್ಟದಾಗ ಮಾತಾಡಲಿ ನಾನು ತಡ್ಕೋತೀನಿ, ಆದರೆ ಅಪ್ಪ ಅಮ್ಮನ ಬಗ್ಗೆನೂ ಕೆಟ್ಟದಾಗ ಮಾತಾಡ್ತಾರೆ. ಅಪ್ಪ ಅಮ್ಮನ ಚಪ್ಪಲಿ ತಗೊಂಡು ಹೊಡಿತೀನಿ ಅಂತ ಹೇಳ್ತಾ ಇದ್ದಾರೆ. ನನ್ನ ಕೋಪ ಬರವಿ, ನೀವೇ ಹೇಳಿ. ಹಾಂ ಬರ್ತತೆ. ಇನ್ನು ಮದುವೆ ಆಗ ನನ್ನ ಮಗನ ಬುಟ್ಟಿಗೆ ಹಾಕೊಳಕತ್ತಿದ್ದಿ. ಇನ್ನು ಮದುವೆ ಮಾಡ್ಕೊಂಡು ಬಂದ್ರೆ ನಮ್ಮ 2 ದಿನ ಮನೆ ಇಟ್ಕೊಡಿದ್ರು ಬಿಟ್ಟು ನೀನು ಹೊರಗೆ ಹಾಕ್ತೇನೆ ಬಿಟ್ಟು. ಅಮ್ಮ ನೀನು ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತೀನ? ಅಲ್ಲ ಏನು ಮಾತಾಡತ್ತಿದ್ದೀನಿ? ನಿನಗೆ ನಾನು ಏನು ಹೇಳಿದ್ರು ನೀನು ಏನು ಮಾಡಕತ್ತಿ ಇಲ್ಲಿ? ಹಾಂ ಅವ್ರು ನನ್ನನ್ನು ಕರೆಯಕ್ಕಂತ ಮನೆಗೆ ಬಂದ್ರೆ ಅವ್ರಿಗೆ ಹಿಂಗೆ ಅವಮಾನ ಮಾಡೋದು? ಅಮ್ಮ ನಾನು ನಿನಗೇನು ಹೇಳಿದ್ನಿ? ನನ್ನ ಮದುವೆ ಅಂತ ಆದ್ರೆ ಅದು ಈಕಿನ ಬಿಟ್ಟರೆ ನಾನು ಬೇರೆ ಯಾರನ್ನೂ ಮದುವೆ ಆಗೋದಿಲ್ಲ. ನೀನು ಏನು ಮಾಡ್ತೀವಿ ಮಾಡ್ಕೊ. ಅಯ್ಯೋ 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 ಯವ್ವ, ನನ್ನ ಮನೆ ಮಾನ ಮರ್ಯಾದೆ ತೆಗ್ಯಾಕ ನಿಂತು ಬಿಟ್ಟಿಯಲ್ಲ ನೀನು ಹಲ್ಕಡಿ ಬಾಡ್ಯಾ? ಅಲ್ಲಲ್ಲ ನಿನಗೆ ಜಗತ್ನಾಗ ಯಾವ ಹುಡುಗಿನ ಸಿಕ್ಕಿಲ್ಲೇನ? ಈಕೆ ಮದುವೆ ಅದಕ್ಕೆ ಬೇಕಾಗ ಏನು ಹಾದ್ರಿಗಿತಿ? ಹಾಂ ಅಕ್ಕಿದಂತೆ ಕೈ ಆಯಿತು ನಿನಗೆ? ನಿನಗೆ ಚಂದ ಹುಡುಗಿ ನೋಡಿದ್ರೆ ಅಕ್ಕಿನ ಬಿಟ್ಟ ಈಕಿನಂತೆ ಏನಾಯ್ತು ಅಂತ ಅಂಥದ್ದು ಏನಾಯ್ತು ಅದಕ್ಕೆ ಮದುವೆ ಆಗತ್ತೀನಿ ನೀನು? ಹೋದ್ರು ನೋಡಮ್ಮ, ನೀನು ಸರಿಯಾಗಿ ಮಾತಾಡ್ಬೋದಿಲ್ಲ. ಸಿಟ್ನ್ಯಾಣ ಹಿಂಗೆಲ್ಲ ಮಾತಾಡಿದ್ರೆ ನಾನಂತೂ ಮನೆ ಬಿಟ್ಟು ಹೋಗ್ಬಿಡ್ತೇನೆ ನೋಡು. ಅಯ್ಯೋ 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 ನೋಡ್ಲಿ ನೋಡ, ನಿನ್ನ ಮುಂದೆ ನನ್ನ ಮಗ ಮೈ ಬಿಟ್ಟು ಹೊಕ್ಕನಂತ ಹೇಳಕತ್ತಾನು. ನಾವು ಸಾಯ್ತವ ಅಂದ್ರೂ ಅವಂಗ ನೀನ ಬೇಕಂತ. ಅದೆಟ್ಟು ಅವ್ನು ತಲೆ ಕೆಡಿಸಿದೀಯ, ಅವ್ನಿಗೆ ಏನು ಮಾಟ ಮಂತ್ರ ಮಾಡ್ತಿದ್ಯೋ ಏನೋ ನೀನು, ಅದಕ್ಕೆ ಅವನು ಹಿಂಗೆ ಮಾಡಕತ್ತಾನ. ಇಲ್ಲಾಂದ್ರೆ ನಮ್ಮ ಮಾತು ಬಿಟ್ಟು ಬೇರೆ ಯಾರ ಮಾತು ಕೇಳ್ತಿರ್ಕಿಲ್ಲಮ್ಮ. ಅವಂಗ ನೀವೇನೋ ಮಾಡಿರಿ, ಏನೋ ತಲೆ ತುಂಬಿರಿ. ಹಾಂ ಅಮ್ಮ ಸಾಕು ಸುಮ್ಮನೆ ಇರೋಮ್ಮ, ಅವ್ರೇನು ಮಾಡ್ತಾರೋ? ಅಲ್ಲ ಅಮ್ಮ, ನಿನಗೆ ಸ್ವಲ್ಪ ಏನಾದ್ರು ಬುದ್ಧಿ ಐತೇನ? ನಾನು ಹೇಳಿದನು ಅಪ್ಪನೂ ಹ್ಞೂ ಅಂತ ಹೇಳಿದಾರೆ ನಾನು ಹುಡುಗಿನ ಮದುವೆ ಆಗ್ತಾನೆ ಅಂತ ಅಂದಿದ್ದಕ್ಕೆ. ಆದರೆ ನಿಂದೇನಮ್ಮ ಮತ್ತೆ? ಹಾಂ ನೋಡಮ್ಮ, ನಾನು ಮದುವೆ ಆದ್ರೆ ಅದು ಮದುವೆ ಮಾತ್ರ. ಮದುನ ಬಿಟ್ಟು ನಾನು ಯಾರನ್ನೂ ಮದುವೆ ಆಗಲ್ಲ. ಪದೇ ನನಗೆ ತಲೆ ತಿನ್ಬೇಡ. ಮಧು ಬನ್ನಿ ನಾವು ಹೋಗೋಣ. ಅಯ್ಯೋ ಹಾಳಾದಕಿನ ನಮ್ಮ ಮನೆ ಸಂಸಾರ ಎಲ್ಲ ಒಡಿಯಾಕ ಬಂದ್ಬಿಟ್ಟು ನೀನು ಒಡಿಯಾಕ ಬರಾಕತ್ತಿದ್ದೀನಿ ನೀನು. ಅಮ್ಮ ಇನ್ನೊಂದು ಮಾತು ಮಾತಾಡಿದ್ರೆ ನಾನು ಮನೆ ಬಿಟ್ಟು ಹೋಗ್ಬೇಕಾಗತ್ತೆ. ನಾನು ಹೋಗಿ ಮದುನ ಮದುವೆ ಆಗಿ ಅಲ್ಲೇ ಅವ್ರ ಮನೆ ಹಳೆ ಆಗಿರ್ಬೇಕಾಗತ್ತೆ. ನೆನ್ಪಿಟ್ಕ, ನಾನು ಮನೆಗೆ ಬರಬೇಕೋ ಬೇಡ ಅಂತ ಅನ್ನೋದನ್ನ ನೀನು ಬಾಯಿ ಮುಚ್ಚಿದ್ರೆ ನಾನು ಹೇಳೋದು. ಆಯ್ತು ನಾನೇ ವಿಷ ಕುಡಿದು ಸತ್ತು ಹೋಗ್ಬಿಡ್ತೇನೆ. ನೀನು ಮದುವೆ ಆಗಿ ಆರಾಮಾಗಿ ನೆಮ್ಮದಿಗಿರು. ನಿನಗೆ ಈಕೆ ಮದುವೆ ಆಗೋದು ಬೇಕಾಗಿತ್ತಲ್ಲ, ಮದುವೆ ಆಗಿ ಆರಾಮಾಗಿರು. ನಾನು ಈ ವಿಷ ಕುಡಿದು ಸತ್ತು ಹೋಗ್ಬಿಡ್ತೇನೆ. ನಾನು ನನ್ನ ಗಂಡ ನನ್ನ ಮಗಳ ಸತ್ತು ಹೋಗ್ಬಿಡ್ತವ. ನೀನು ಆರಾಮಾಗಿ ಈಕೆ ಮದುವೆ ಆಗಿ ತಂದ ಈ ಮನೆಯಾಗ ಸಂಸಾರ ಮಾಡು. ನೋಡ್ಬಿ, ಸಾಯೋ ಮತ್ತೆಲ್ಲ ಆಡಕ್ಕೆ ಹೋಗಬೇಡ. ನೋಡು, ನೀನು ಅಕಸ್ಮಾತ್ ನನಗೆ ಅಕ್ಕಿ ಜೊತೆ ಮದುವೆ ಮಾಡಿದ್ರೂ ನಾನು ಅಕ್ಕಿ ಜೊತೆ ಸಂಸಾರ ಮಾಡಂಗಿಲ್ಲ. ಸಂಸಾರ ಮಾಡಿದ್ರೆ ಅವ್ರ ಮನೆಗೂ ಬಂದು ಕೇಳ್ತಾರೋ, ಆದ್ರೆ ನಾನು ತಲೆ ಕೆಡಿಸ್ಕೊಳಂಗಿಲ್ಲ. ನಾನು ಅವಳ ಮುಟ್ಟಂಗೂ ಇಲ್ಲ. ನನ್ನ ಮದುವೆ ಅಂತ ಆದ್ರೆ ಅದು ಮಧುನ ಮಾತ್ರ. ಮನ್ಸಾರಿ ಇಷ್ಟಪಟ್ಟಿರೋದು ನಾನು ಮದುವೆ ಆಗೋದು ಮಧುನ. ಅದನ್ನ ಬಿಟ್ಟು ನೀನು ಬೇರೆ ಯಾರ್ದಾರ ಜೊತೆ ಬಲವಂತವಾಗಿ ಮದುವೆ ಮಾಡಿಸಿದ್ರು ಕೂಡ ನಾನು ಅವ್ರ ಜೊತೆ ಸಂಸಾರ ಮಾಡಲ್ಲ. ಅವಳು ನನ್ನ ಜೊತೆ ಎಷ್ಟು ದಿನ ಇರ್ತಾಳೋ ಬಿಡ್ತಾಳೋ ಅದು ನಿನಗೆ ಬಿಟ್ಟಿರೋದು. ಯಾಕಂತಂದ್ರೆ ಅವ್ಳು ಬಿಟ್ಟು ಹೋದ್ಮೇಲೂ ನಾನು ಮದುವೆ ಆಗೋದು ಮಧು ನನಗೋಸ್ಕರ ಕಾಯ್ತಾಳೆ ಅನ್ನೋದು ನನಗೆ ಗೊತ್ತು. ಯಾಕಂದ್ರೆ ಅಕ್ಕಿ ಜೀವನದಲ್ಲೂ ಈಗೆಲ್ಲ ಕೆಟ್ಟದೆಲ್ಲ ನಡೆದು ಹೋಗ್ಬಿಟ್ಟತಿ. ಅದನ್ನು ಮರ್ತು ಬಿಡಬೇಕು. ಇವಾಗಿಂದಷ್ಟೇ ನಾವು ಯೋಚನೆ ಮಾಡಬೇಕು. ಆದರೆ ನೀನು ಅದನ್ನೆಲ್ಲ ಬಿಟ್ಟು ಆಕಿದು ಎರಡನೇ ಮದುವೆ ಅಂತ ನಿಂತಿದ್ದಿ.
ನೋಡಮ್ಮ, ಎರಡನೇ ಮದುವೆ ಅನ್ನೋದು ಮುಖ್ಯ ಅಲ್ಲ. ಮೊದಲನೇ ಮದುವೆ ಆದವನು ಕೂಡ ಹೆಂಗಿರ್ತಾನೆ, ಯಾವ ರೀತಿ ನೋಡ್ಕೋತಾನೆ, ಯಾವ ರೀತಿ ನಡೆಸ್ಕೋತಾನೆ ಅನ್ನೋದು ಮುಖ್ಯ ಆಗ್ತತಿ. ಪ್ರೀತಿ ಇಲ್ಲ ಅಂದಮೇಲೆ ಆ ಗಂಡನ ಜೊತೆಗೆ ಇದ್ರೆ ಎಷ್ಟು, ಬಿಟ್ಟರೆ ಎಷ್ಟು. ಅವಳಿಗೆ ಅಲ್ಲಿ ಪ್ರೀತಿ ಅನ್ನೋದೇ ಇಲ್ಲ. ಅವಳನ್ನ ಮನೆ ಕೆಲಸದವ್ರ ಥರ ಇಟ್ಕೊಂಡಿದ್ರು. ಆದ್ರೆ ಅವರಪ್ಪ ಅಮ್ಮ ಆ ರೀತಿ ಅವಳನ್ನ ಇರಾಕ್ ಬಿಡ್ದ ಅವಳನ್ನ ಮನೆಗೆ ಕರ್ಕೊಂಡು ಬಂದಾರ. ಈಗ ಅವರು ನನ್ನನ್ನು ನಂಬಿ ನನ್ನ ಜೊತೆ ಮದುವೆ ಮಾಡಬೇಕು ಅಂತ ಆಸೆ ಪಟ್ಟಿದ್ದಾರೆ. ಈಗ ನೀನೇನಾದರೂ ಒಪ್ಕೊಳ್ಳಿಲ್ಲ ಅಂದ್ರೆ ಅಕಸ್ಮಾತ್ ನೀನು ಸಾಯಿ ನಾನು ಸಾಯ್ತೀನಿ ಅಂತ ನಾನಂದ್ರೆ ನಮ್ಮ ಮನೇಲಿ ಯಾರು ಇರ್ತಾರೆ? ಆಯಿತು, ಅಷ್ಟೇ ಮಾಡೋಣ. ನೀನು ಅಪ್ಪಾಗ ತಂಗಿಗೆ ವಿಷಯ ಕೊಡು, ನಾನು ವಿಷಯ ಕೊಡು, ಸಾಯ್ತೀನಿ. ಸರಿನಾ? ಹಾಗೆ ಮಾಡಿಬಿಡೋಣ.